ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಅಯೋಧ್ಯೆಯಲ್ಲಿ ಕೇಸರಿ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ರಾಮ ಮಂದಿರ ಆರಂಭದಿಂದ ಇಲ್ಲಿ ತನಕ ಹಲವು ವಿಚಾರಗಳು ಚರ್ಚೆಗೆ ಬಂದಿದೆ. 500 ವರ್ಷಗಳ ನಿರಂತರ ಹೋರಾಟ. ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯೂ ಆಗಿದೆ. ಆದ್ರೆ ರಾಮ ಮಂದಿರ ಅನ್ನೋದು ಆರಂಭದಿಂದ ಇಲ್ಲಿ ತನಕ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ಒಂದಲ್ಲ ಒಂದು ಹೇಳಿಕೆ, ವಿವಾದ, ಚರ್ಚೆ ಆಗ್ತಲೇ ಇದೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಓಕೆ, ಇವೆಲ್ಲ ಒಂದು ಸುತ್ತಿನ ಚರ್ಚೆ ಏನಿದೆ, ಇಂಥ ಹೇಳಿಕೆಗಳೇನಿದೆ, ಇವೆಲ್ಲ ಮುಗೀತು. ಈಗ ಏನಿದ್ರು ರಾಮರಾಜ್ಯ. ಹಾಗಾಗಿ ರಾಮನ ವಿಚಾರದಲ್ಲಿ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬಿತ್ತು ಅಂತ ಹೇಳ್ತಿರೋವಾಗ್ಲೇ ಮತ್ತೊಂದು ಸುದ್ದಿ ಈಗ ಮುನ್ನೆಲೆಗೆ ಬರ್ತಾ ಇದೆ. ರಾಮ ಮಂದಿರ ವಿಚಾರವಾಗಿ ಏನ ಸುದ್ದಿ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಅದರ ಬಗ್ಗೆ ಒಂದು ವಿಸ್ತೃತವಾದಂತಹ ಚರ್ಚೆ ಕೂಡ ಮಾಡೋಣ. ಯಾಕಂದ್ರೆ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ನಿಜ. ಈಗ ಲೋಕಸಭೆ ಚುನಾವಣೆ ಕೂಡ ಹತ್ರದಲ್ಲಿದೆ. ಒಂದಕ್ಕೊಂದು ಲಿಂಕ್ ಮಾಡುವಂತಹ ಕೆಲಸ ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಈಗ ಯಾವ ವಿಚಾರ ಹಾಗಾದ್ರೆ ಲಿಂಕ್ ಆಗ್ತಾ ಇದೆ? ರಾಮ ಮಂದಿರ ಲೋಕಾರ್ಪಣೆಯ ನಂತರ 108 ಲೆಕ್ಕಾಚಾರ ಶುರುವಾಗಿದೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾದಂತಹ ಎಲ್ಲ ಸಮುದಾಯದ ಶ್ರೀಗಳು ಇದು ಈಗ ಮತ್ತೊಂದು ಪಾಯಿಂಟ್ ಅನ್ನ ರೇಸ್ ಮಾಡ್ತಾ ಇದೆ. ಎಲ್ಲ ಸಮುದಾಯದ ಸ್ವಾಮೀಜಿಗಳಿಗೆ ಟ್ರಸ್ಟ್ ಆಹ್ವಾನ ಕೊಟ್ಟಿತ್ತು. ಎಲ್ಲ ಸಮುದಾಯದ ಪ್ರಮುಖ ಸ್ವಾಮೀಜಿಗಳೇನಿದ್ದಾರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ರು. ಮುಗೀತು, ಅದನ್ನ ನೀವು ಕೂಡ ನೋಡುದು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನದ ಆ ವಿಡಿಯೋದಲ್ಲೂ ಕೂಡ ನೋಡಿದ್ರೆ ಬಹಳ ಖುಷಿಯಾಗಿದ್ರು ಸ್ವಾಮೀಜಿಗಳು. ಯಾಕಂದ್ರೆ ಶತಶತಮಾನಗಳ ಹೋರಾಟ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ತನ್ನ ಜನ್ಮ ಸ್ಥಾನಕ್ಕೆ, ಜನ್ಮ ಸ್ಥಳಕ್ಕೆ ಮರಳ್ತಾ ಇರುವಂತಹ ಆ ದೃಶ್ಯವನ್ನ ಕಣ್ತುಂಬಿಕೊಂಡು ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ರು. ಆದ್ರೆ ಈಗ ಶುರುವಾಗಿದೆ ರಾಜಕೀಯ ಲೆಕ್ಕಾಚಾರ. ಎಲ್ಲ ಸಮುದಾಯದ ಸ್ವಾಮೀಜಿಗಳಿಗೆ ಕೊಟ್ಟಂತಹ ಆಹ್ವಾನ ಏನಿದೆ ಅದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಜಾತಿ ಲೆಕ್ಕಾಚಾರ ಹಾಕ್ತಾ ಬಿಜೆಪಿ. ಎಲ್ಲ ಸಮುದಾಯದ ಸ್ವಾಮೀಜಿಗಳ ಆಹ್ವಾನದ ಹಿಂದೆ ಮತತಂತ್ರ ಏನಾದ್ರೂ ಇದೆಯಾ? ಲೋಕಸಭೆ ಚುನಾವಣೆಗಾಗಿ ಜಾತಿವಾರು ಓಲೈಕೆಯ ಪ್ಲಾನ್ ಇದೆಯಾ ಅನ್ನೋ ಪ್ರಶ್ನೆ ಈಗ ಬರ್ತಾ ಇದೆ. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಪೇಜಾವರ ಮಠದ ಸ್ವಾಮೀಜಿ, ಈ ಹಿಂದಿನ ಸ್ವಾಮೀಜಿ, ರಾಮ ಮಂದಿರ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದವರು ಸ್ವಾಮೀಜಿ ಭಾಗಿಯಾಗಿದ್ರು. ಈಗ ಇನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಭಾಗಿಯಾಗಿದ್ರು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗಿಯಾಗಿದ್ರು. ಬಹಳಷ್ಟು ಎಲ್ಲ ಸಮುದಾಯದ ಎಲ್ಲ ಸ್ವಾಮೀಜಿಗಳಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಹರಿಹರ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗಳಿದ್ರು. ಈಗ ಸ್ವಾಮೀಜಿಗಳಿಗೆ ಕೊಟ್ಟಂತಹ ಈ ಆಹ್ವಾನ ಏನಿದೆ ಇದ್ರ ಹಿಂದೆ ಹಾಗಾದ್ರೆ ಏನು ರಾಜಕೀಯ ಲೆಕ್ಕಾಚಾರ ಇದೆ? ಚುನಾವಣೆ ಹತ್ರ ಬರ್ತಾ ಇದೆ. ಜಾತಿವಾರು ಓಲೈಕೆಗೆ ಹಾಗಾದ್ರೆ ಬಿಜೆಪಿ ಪ್ಲಾನ್ ಮಾಡ್ತಾ ಏನಿದರ ಹಿಂದಿನ ತಂತ್ರ ಅನ್ನೋದರ ಬಗ್ಗೆ ಬಹಳ ಜೋರಾದಂತಹ ಲೆಕ್ಕಾಚಾರ ನಡೀತಾ ಇದೆ. ಆರಂಭದಿಂದಲೂ ಕೂಡ ಹೇಳಿದ್ದು, ಈಗ ತರಾತುರಿಯಲ್ಲಿ ಯಾಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ? ಎಲೆಕ್ಷನ್ ಹತ್ರ ಬಂತು, ಮೈಲೇಜ್ ತಗೊಳ್ಳೋದಕ್ಕೆ ಅಂತ ಬಿಜೆಪಿ ತರಾತುರಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಮುಂದಾಗಿದೆ ಅಂತ ಪ್ರತಿಪಕ್ಷ ಆ ಮಾತನ್ನು ಕೂಡ ಮುಂದೆ ಇಡ್ತು. ಅದಾಯ್ತು. ಆನಂತರ ಮಂತ್ರಾಕ್ಷತೆ ವಿಚಾರವಾಗಿಯೂ ಕೂಡ ಒಂದಷ್ಟು ಜಟಾಪಟಿಗಳಾಯ್ತು. ಮಂತ್ರಾಕ್ಷತೆಯ ನಂತರ ಮೂರ್ತಿ ವಿಚಾರವಾಗಿಯೂ ಕೂಡ ಜಟಾಪಟಿ ಆಯಿತು. ಈಗ ಅಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿರುವಂತಹ ಸ್ವಾಮೀಜಿಗಳು ರಾಜ್ಯದ ಮಟ್ಟಿಗೆ ನಾವು ನೋಡ್ತಾ ಹೋದ್ರೆ ರಾಜ್ಯದ ಸಮುದಾಯ, ಪ್ರಮುಖ ಸಮುದಾಯದ ಪ್ರಮುಖ ಸ್ವಾಮೀಜಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಇಡೀ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳಿಗೆ ಕೊಟ್ಟಂತಹ ಆಹ್ವಾನ ಮತ್ತು ಅವರು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಬಿಜೆಪಿ ಬಹಳ ದೊಡ್ಡ ಲೆಕ್ಕಾಚಾರವನ್ನ ಚುನಾವಣೆಗೋಸ್ಕರ ಹಾಕಿದೆ ಅನ್ನುವಂತಹ ಚರ್ಚೆ ಈಗ ಬಹಳ ಜೋರಾಗ್ತಾ ಇದೆ. ನಿಜಕ್ಕೂ ಅಂತದ್ದು ಬೆಳವಣಿಗೆ ಆಗಿದೆಯಾ? ಇದರ ಬಗ್ಗೆ ಬಿಜೆಪಿ ಏನ್ ಹೇಳುತ್ತೆ? ಕಾಂಗ್ರೆಸ್ ಈ ಬೆಳವಣಿಗೆಯನ್ನ ಯಾವ ರೀತಿ ನೋಡುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಎಲ್ಲಾ ಸಮುದಾಯದ ಸ್ವಾಮೀಜಿಗಳಿಗೆ ಟ್ರಸ್ಟ್ನಿಂದ ಆಹ್ವಾನ ಹೋಗಿದೆ. ಎಲ್ಲಾ ಪ್ರಮುಖ ಸ್ವಾಮೀಜಿಗಳು ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಈಗ ಹುಟ್ಟಿರುವಂತಹ ಪ್ರಶ್ನೆ ಏನು ಅಂದ್ರೆ, ಸ್ವಾಮೀಜಿಗಳ ಆಹ್ವಾನದ ಹಿಂದಿನ ಲೆಕ್ಕಾಚಾರ ಏನ್ ಹಾಗಾದ್ರೆ? ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಹಾಗಾದ್ರೆ ಈ ಎಲ್ಲ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆಯಾ?
ಕರೆದಿದ್ರು ಹೇಳ್ತಾ ಇದ್ರು, ಕರಿದೇ ಇದ್ದಿದ್ರು ಹೇಳ್ತಾ ಇದ್ರು ಅನ್ನೋ ಉತ್ತರ ಬರುತ್ತೆ. ಈಗ ಸಹಜ ಅದು. ಈಗ ಆಹ್ವಾನ ಕೊಟ್ಟಿದ್ದಕ್ಕೂ ಪ್ರಶ್ನೆ ಮಾಡ್ತಿದ್ದಾರೆ, ಆಹ್ವಾನ ಕೊಟ್ಟಿಲ್ಲ ಅಂದ್ರೂ ಪ್ರಶ್ನೆ ಮಾಡ್ತಿದ್ರು ಅಂತ. ಹಾಗಂತ ಯಾವುದೋ ಒಂದೆರಡು ಸಮುದಾಯ, ರಾಜ್ಯದ ಪ್ರಮುಖ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳಿಗೆ ಮಾತ್ರ ಆಹ್ವಾನ ಕೊಟ್ಟಿಲ್ಲ. ಎಲ್ಲ ಸ್ವಾಮೀಜಿಗಳಿಗೂ ಆಹ್ವಾನ ಹೋಗಿದೆ, ಎಲ್ಲ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ರು. ಈಗ ಹುಟ್ಟಿರೋ ಪ್ರಶ್ನೆಯೇ ಚುನಾವಣಾ ಲೆಕ್ಕಾಚಾರ ಏನು ಇದ್ರ ಹಿಂದೆ ಅಂತ. ಹಾಗಾದ್ರೆ ರಾಮ ಮಂದಿರ ವಿಚಾರ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ, ಅದಕ್ಕೆ ಆಹ್ವಾನ ಕೊಟ್ಟಂತಹ ಸ್ವಾಮೀಜಿಗಳು, ಇದರ ಹಿಂದೆ ಬಿಜೆಪಿಯ ಬಹಳ ದೊಡ್ಡ ಲೆಕ್ಕಾಚಾರ ಅಡಗಿದೆಯಾ? ರಾಮ ಮಂದಿರ ಅನ್ನೋ ವಿಚಾರ ಬಂದಾಗ್ಲೆಲ್ಲ ರಾಮ ರಾಜಕೀಯ ಕೂಡ ಭಗ್ಗಂತ ಮುಂದೆ ಬರುತ್ತೆ. ಒಂದೆರಡಲ್ಲ, ಒಂದೊಂದು ಬೆಳವಣಿಗೆ ಆಗ್ತಾ ಇದ್ದ ಹಾಗೇನು ಆ ಪಾಯಿಂಟ್ ಅಲ್ಲಿ ರೇಸ್ ಆಗುತ್ತೆ. ಇದಕ್ಕಿರುವಂತಹ ಪೊಲಿಟಿಕಲ್ ಕನೆಕ್ಷನ್ ಏನು ಅನ್ನೋದು ಚರ್ಚೆ ಆಗುತ್ತೆ. ಈಗ ಅಲ್ಲಿ ಸ್ವಾಮೀಜಿಗಳು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗ್ತಾರೆ, ಬಹಳ ಖುಷಿ ಪಟ್ರು, ಸಂಭ್ರಮಿಸಿದ್ರು, ಧನ್ಯತಾ ಭಾವದಲ್ಲಿದ್ರು. ಈಗ ಅದು ಚರ್ಚೆ ಆಗ್ತಾ ಇರೋದು ಅದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಹಾಗಾದ್ರೆ ಕೇಸರಿ ಪಾಳ್ಯದಲ್ಲಿ ಅಂತ. ಇದ್ರ ಬಗ್ಗೆ ಚರ್ಚೆಯನ್ನ ಆರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾದಂತಹ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದಂತಹ ಎ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡರಾದಂತಹ HC ಯೋಗೇಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ಲ ಪಕ್ಷದ ಒಪಿನಿಯನ್ ಅನ್ನ ತಗೋತೀನಿ, ಆದ್ರೆ ಅದಕ್ಕಿಂತ ಮೊದಲು ನಾನು ಹಿರಿಯ ಪತ್ರಕರ್ತರನ್ನೇ ಒಂದು ಸಲ ಮಾತಾಡ್ಬಿಡ್ತೀನಿ. ಯಾಕಂದ್ರೆ ಪತ್ರಕರ್ತರ ದೃಷ್ಟಿಯಲ್ಲಿ ಈ ಬೆಳವಣಿಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈಗ ರಾಮ ಮಂದಿರದ ವಿಚಾರದಲ್ಲಿ ಬಂದಂತಹ ಒಂದೊಂದು ಸುದ್ದಿ ಬೆಳವಣಿಗೆಯೂ ಕೂಡ ಅದಕ್ಕೆ ರಾಜಕೀಯ ಬಣ್ಣ ಬಳ್ಕೊಂಡೇ ಅದು ಬಂತು. ಪ್ರತಿಪಕ್ಷಗಳು ಅದನ್ನ ಪಾಯಿಂಟ್ ರೇಸ್ ಮಾಡ್ತಾನೆ ಬಂದ್ವು, ಏನ್ ರಾಜಕೀಯ ಕನೆಕ್ಷನ್ ಇದೆ ಅಂತ. ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇರೋದೇ ಲೋಕಸಭೆ ಎಲೆಕ್ಷನ್ಗಾಗಿ ಅಂತಾನೆ ಹೇಳ್ಬಿಟ್ರು. ಈಗ ಸ್ವಾಮೀಜಿಗಳ ಆಹ್ವಾನದ ಹಿಂದೆ ಕೇಸರಿ ಪಾಳ್ಯದ ಲೆಕ್ಕಾಚಾರ ನಿಮಗೆ ಎದ್ದು ಕಾಣಿಸ್ತಿದೆಯಾ? ನೋಡಿ, ಜಾತಿ ಲೆಕ್ಕಾಚಾರ ಇಲ್ಲದೆ ರಾಜಕೀಯನೇ ಇಲ್ಲ. ಸೊ ರಾಜಕೀಯದಲ್ಲಿ ಜಾತಿ ಲೆಕ್ಕಾಚಾರ ಭಾಳ ಹಿಂದಿನಿಂದ ಬಂದಿರತಕ್ಕಂಥದ್ದು, ಅದು ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಆ ದೃಷ್ಟಿಯಿಂದ BJP ಇದನ್ನು ಮಾಡಿದ್ದಾರೆ ಅಂದರೆ ಅದೇನು ಆಶ್ಚರ್ಯ ಇಲ್ಲ. ಯಾಕಂದರೆ ರಾಮ ಮಂದಿರ ಸುಮಾರು 500 ವರ್ಷದಿಂದ ಹಿಂದೂಗಳು ಅದನ್ನು ಕನಸು ಕಾಣ್ತಾ ಇದ್ದಂಥ ಇದನ್ನು ಇವರು ಸಾಕ್ಷಾತ್ಕಾರ ಮಾಡಿದ್ದಾರೆ. ಮಾಡಿದ್ಮೇಲೆ ಅದರ ಒಂದು ಲಾಭವನ್ನು ತಗೊಳ್ಳಿಕ್ಕೆ ಹೊರಟಿದ್ದಾರೆ ಅಂತ ಉಳಿದವರು ಆಕ್ಷೇಪ ಮಾಡೋದು ನನಗೇನು ಸರಿ ಕಾಣ್ತಾ. ಮೈಲೇಜ್ ತಗೋತಾರೆ ಅಂದ್ರೆ ತಗೊಳ್ಳಿ ಅಂತ. ಯಾಕಂದ್ರೆ ಕಾಂಗ್ರೆಸ್ ಇದು ಹಿಂದೆ ಭಾಳ ಟ್ರೈ ಮಾಡಿತ್ತು. ಓಕೆ, ಇಫ್ ಐ ರಿಮೆಂಬರ್ ರೈಟ್, ನರಸಿಂಹರಾಯರದ್ದು, ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನರಸಿಂಹರಾಯರು ಒಂದು ಟ್ರಸ್ಟೇ ಕ್ರಿಯೇಟ್ ಮಾಡಿದ್ರು. ಆಮೇಲೆ 1991 ಚುನಾವಣಾ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹಾಕಿತ್ತು, ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ. ಸೊ ಕಾಂಗ್ರೆಸ್ ಏನು ಹಿಂದೆ ಬಿದ್ದಿರಲಿಲ್ಲ, ಆದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಈಗ BJP ಮಾಡಿದೆ. ಆ್ಯಂಡ್ ನೋಡಿ, ನವೆಂಬರ್ 9ನೇ ತಾರೀಕು 2019ನಲ್ಲಿ ವರ್ಡಿಕ್ಟ್ ಬಂದಿದ್ದು, ಯಾವುದು ಸುಪ್ರೀಂ ಕೋರ್ಟ್ದು ಅಬೌಟ್ ಡಿಸ್ಪ್ಯೂಟೆಡ್ ಇದು. ಆಗಸ್ಟ್ 20ರಲ್ಲಿ ಶುರು ಆಗಿದ್ದು, ಏನು ಇದಕ್ಕೆ ಶಿಲಾನ್ಯಾಸ ಪ್ರಧಾನಮಂತ್ರಿಗಳು ಹಾಕಿದ್ರು. ಆವಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು 2024ನೇ ಲೋಕಸಭಾ ಚುನಾವಣೆಗೆ ಮೊದಲು ಇದನ್ನು ಕಂಪ್ಲೀಟ್ ಮಾಡಿ ಅದರ ಪ್ರಾಣ ಪ್ರತಿಷ್ಠಾಪನಾ ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತಾರೆ ಅಂತ ಬಹುಶಃ ಯಾವ ಪೊಲಿಟಿಕಲ್ ಪಾರ್ಟಿನೂ ಅನ್ಕೊಂಡಿರಲಿಲ್ಲ. ಅವ್ರಿಗೆ ಅಂದಾಜಿರಲಿಲ್ಲ. ಬಟ್ ಆದರೆ ಪ್ರಧಾನಮಂತ್ರಿ ಮತ್ತು ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಮೆಟಿಕ್ಯುಲಸ್ ಆಗಿ ಕೆಲಸ ಮಾಡಿದ್ದಾರೆ ಅಂದರೆ, ಪ್ರತಿಯೊಂದು ಸ್ಟೇಜ್ನಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಮಾಡಿ ಇನ್ ಟೈಮ್ ರೆಡಿ ಮಾಡಿ ಈಗ ಮೊನ್ನೆ ಮಾಡಿಬಿಟ್ರು. ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ಮೇಲೆ ಅಪೋಸಿಷನ್ಗೆ ಒಂದು ರೀತಿ ಈಗ ಗಡಗಡ ಶುರು ಆಗ್ಬಿಟ್ಟಿದೆ. ದಿಸ್ ಇಸ್ ಲೈಕ್ ಸರ್ಜಿಕಲ್ ಸ್ಟ್ರೈಕ್. ಈ ಒಂದು ಡೆವಲಪ್ಮೆಂಟ್ ಅಲ್ಲೇ ನೋಡ್ತಾ ಹೋದ್ರೆ ಒಂದು 30-40% ಲೋಕಸಭೆ ಚುನಾವಣೆಗೆ ಏನ್ ತಯಾರಿ ಬೇಕೋ ಅದು ಮಾಡ್ಕೊಂಡ್ಬಿಡ್ತು ಬಿಜೆಪಿ ಅಂತ ಅನ್ಸುತ್ತೆ. ಮತ್ತೆ ಅದ್ರ ಜೊತೆಗೆ ದಿಸ್ ಇಸ್ ಸಮಥಿಂಗ್ ದೇ ಡಿಡ್ಂಟ್ ಎಕ್ಸ್ಪೆಕ್ಟ್. 2019ನಲ್ಲಿ ಏನಾಯ್ತು, ಬಾಲಕೋಟ್ ಮೇಲೆ ಅದನ್ನೇ ಒಂದು BJP ಉಪಯೋಗಿಸ್ಕೊಂಡು ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಅದು ಆಗಿರ್ಬೋದು, ಉಪಯೋಗ ಆಗಿರ್ಬೋದು. ಆದರೆ ಇದೆಯಲ್ಲ,
ಅಪೋಸಿಷನ್ ಪಾರ್ಟಿ ಮೇಲೆ ಮಾಡಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್. ಸೊ ರಾಮ ಮಂದಿರ ಈಗ ಮಾಡಿರ್ತಕ್ಕಂಥದ್ದು ಅದು ಎಬ್ಸಿರುವಂಥ ಒಂದು ಹವಾ ಅದು ನೋಡಿದ್ರೆ ಇವರಿಗೊಂದು ನಡಕ ಶುರು ಆಗಿದೆ. ಬಟ್ ಅದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ನೋಡಿ ಏನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ, ರಾಮ ಅಲ್ಲಿ ಅಯೋಧ್ಯದಲ್ಲಿ ಮಾತ್ರ ಇರೋದಾ, ಬೇರೆ ಕಡೆ ಇಲ್ವಾ? ಹಂಗೆಲ್ಲ ಹೇಳಿ 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 ಕೊನೆಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ದಿನ ಇಲ್ಲೇ ಬೆಂಗಳೂರಿನಲ್ಲೇ ಒಂದು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಅಲ್ಲಿ ಜೈ ಶ್ರೀರಾಮ್ ಅಂತ ಜೋರಾಗಿ ಘೋಷಣೆ ಕೂಗುದು. ಅಲ್ಲ ಹುಡುಕೊಂಡು ಹೋಗಿ ಅವತ್ತೇ ಯಾಕೆ ಮಾಡ್ಬೇಕಾಯ್ತು? ಇವ್ರು ಬರೀ ಅಯೋಧ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಒಂಚೂರು ಸಾವರಿಸುವಂತಹ ಒಂಚೂರು ಅದಕ್ಕೆ ಕಾಮ್ ಡೌನ್ ಮಾಡುವಂತ ಪ್ರಯತ್ನ ಆಯ್ತಾ? ಸೊ ಅಂದ್ರೆ ಅದೇ ಎಷ್ಟು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ, ಇದನ್ನ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ದಟ್ ಇಸ್ ದ ಡೈಲಮಾ ದೇ ಆರ್ ಫೇಸಿಂಗ್ ರೈಟ್ ನೌ. ಓಕೆ, ಎಸ್. ಏನು ವೆಂಕಟೇಶ್ ದೊಡ್ಡೇರಿ ಅವರೇ, ನಾನು ಕಾಂಗ್ರೆಸ್ ವಕ್ತಾರನ್ನು ಮಾತಾಡಿಸ್ಬೇಕು ಅಂತಿದ್ದೆ, ಒಂದು ಸ್ವಲ್ಪ ಅಲ್ಲಿ ಆಡಿಯೋ ಪ್ರಾಬ್ಲಮ್ ಇದೆ, ನಾನು ನಿಮ್ಮನ್ನೇ ಫಸ್ಟ್ ಮಾತಾಡಿಸ್ಬಿಡ್ತೀನಿ. ಈಗ ಬಿಜೆಪಿ ಇಂಥದ್ದೊಂದು ಮೈಲೇಜ್ ತಗೋತಾ ಇದೆ, ರಾಮ ಮಂದಿರ ವಿಚಾರವಾಗಿ ತಗೋತಾ ಇದೆ ಅನ್ನೋದು ಒಂದು ಕಡೆ, ಆದರೆ ಈಗ ಸ್ವಾಮೀಜಿಗಳ ಆಹ್ವಾನದ ಹಿಂದೆಯೂ ಕೂಡ ರಾಜಕೀಯ ಲೆಕ್ಕಾಚಾರ ಇದೆ ಅಂತ. ಈಗ ರಾಜ್ಯದ ನಾವು ಸ್ವಾಮೀಜಿಗಳು, ಇಲ್ಲಿನ ಪ್ರಮುಖ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳ ಬಗ್ಗೆಯೇ ನೋಡೋದಾದ್ರೆ ಈಗ ಅಂಥದ್ದೊಂದು ವೈಬ್ ಕ್ರಿಯೇಟ್ ಆಗಿದೆಯಾ? ನೋಡಿ, ಭಾರತದ ಶ್ರೀರಾಮ 5 ಶತಮಾನಗಳ ಹೋರಾಟ, 178 ವರ್ಷಗಳ ಕಾನೂನು ಹೋರಾಟ, ಇದರಲ್ಲಿ ಎಲ್ಲರ ಭಾಗವಾಗುವಿಕೆ, ಇದರಲ್ಲಿ ಬರೀ ಸ್ವಾಮೀಜಿಗಳನ್ನು ಮಾತ್ರ ಕರೆದಿಲ್ಲ, ಇಡೀ ವಿಶ್ವಾದ್ಯಂತ ಕರೆದಿರ್ತಕ್ಕಂಥದ್ದು 7,000 ಜನ ಪ್ರಮುಖರನ್ನ ಹೆಚ್ಚು ಜನರನ್ನು ನಾವು ಕರೆದಿದ್ದೇವೆ. ಇದು ಶ್ರೀರಾಮಚಂದ್ರ ಭಾರತದ ಪ್ರಜ್ಞೆ. ಇನ್ನು 1,000 ವರ್ಷಗಳವರೆಗೆ ಈ ಒಂದು ದೊಡ್ಡ ಒಂದು ಹೋರಾಟ ಆಗ್ತದೆ, ಒಂದು ಯುಗದ ಒಂದು ಪ್ರಾರಂಭ ಆಗ್ತದೆ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಯಿತು, ಶ್ರೀರಾಮ ರಾಜ್ಯ ಸ್ಥಾಪನೆ ಆಗ್ಬೇಕಂತ. ಶ್ರೀರಾಮ ರಾಜ್ಯ, ಆ ರಾಮರಾಜ್ಯ ಸ್ಥಾಪನೆ ಆಗ್ಬೇಕಂದ್ರೆ ಸರ್ವರ ಒಂದು ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಆಗಿದೆ. ಇಲ್ಲಿ ಯಾವುದೇ ಸ್ವಾಮೀಜಿಗಳು, ಪ್ರತಿಯೊಂದು ಸ್ವಾಮೀಜಿಗಳಿಗೆ ಕರೆದಿದ್ದು, ವಿಶ್ವೇಶ ತೀರ್ಥಪಾತ್ರರು ಹೋಗಿದ್ದಾರೆ, ನಮ್ಮ ಧರ್ಮಸ್ಥಳ ಹೆಗಡೆಯವರು ಹೋಗಿದ್ದಾರೆ, ಮಾದಾರ ಚೆನ್ನಯ್ಯ ಗುರುಪೀಠದ ಸ್ವಾಮೀಜಿಗಳು ಹೋಗಿದ್ದಾರೆ, ಹಾಗೆ ಕಾಗಿನೆಲೆಯವರು ಹೋಗಿದ್ದಾರೆ. ಪ್ರತಿಯೊಂದು ಸಮಾಜದ ಒಂದು ಒಳಗೊಳ್ಳುವಿಕೆ ಇದರಲ್ಲಿ ಇದೆ ಹೊರತು ಇದರಲ್ಲಿ ಒಂದು ರಾಜಕಾರಣ ಅಂತ ಇಲ್ಲ. ಇದು ಪ್ರತಿಯೊಬ್ಬರು ಕೂಡ ಭಾಗವಹಿಸಿದಂಥದ್ದು. ಇವನು ಮುಸ್ಲಿಂ ಸಮುದಾಯದವರು ಮಾಡಿದ್ದಾರೆ, ಜೈನರು ಮಾಡಿದ್ದಾರೆ, ಬುದ್ಧಿಸ್ಟ್ ಮಾಡಿದ್ದಾರೆ. ಇಡೀ ರಾಷ್ಟ್ರ, ಇಡೀ ಪ್ರಪಂಚದಲ್ಲೇ ಇದು ಒಂದು ದೊಡ್ಡ ಒಂದು ಯುಗದ ಒಂದು ಪ್ರಾರಂಭ ಆಗೋದ ರೀತಿ ಲೋಕಸಭೆ ಚುನಾವಣೆ ಅಂತ ಇಲ್ಲ. ಅಲ್ಲ, 7,000 ಜನ ಸಾಧು ಸಂತರು ಭಾರತದ ಒಂದು ಅಸ್ಮಿತೆ, ಶ್ರೀರಾಮಚಂದ್ರ ಭಾರತದ ಅಸ್ಮಿತೆ. ಸೊ ಹಾಗಾಗಿ ಎಲ್ಲರ ಪಾಲ್ಗೊಳ್ಳುವಿಕೆ ಇದರಲ್ಲಿ ಆಗಿದೆ ಹೊರತು ಇದಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ಒಂದು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಬರೀ ರಾಜಕೀಯ, ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಎಷ್ಟು ಮುಖ್ಯನೋ ಹಾಗೆ ಒಂದು ಸಾಂಸ್ಕೃತಿಕ ಹೋರಾಟದ ಒಂದು ಪಕ್ಷ ಕೂಡ. ಈ ದೇಶದ ಸಂಸ್ಕೃತಿ, ಈ ದೇಶದ ಒಂದು ನಾಗರಿಕತೆ, ಈ ದೇಶದ ಒಂದು ಅಸ್ಮಿತೆಯನ್ನು ಕಾಪಾಡುವಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಪಾತ್ರ ಬಹು ಮುಖ್ಯವಾಗಿದೆ. ಆದರೆ ಇದೆಲ್ಲವನ್ನ ಮಾಡಿದ್ದು ರಾಮಲೀಲಾ ಟ್ರಸ್ಟ್. ಏನವರು ದಿನಾಂಕವನ್ನು ನಿಗದಿ ಮಾಡಿದರು, ಮತ್ತೆ ಅದನ್ನು ಯಾವ ಕ್ಷಮದಲ್ಲಿ ಮಾಡಬೇಕು ಅಂತ ಹೇಳಿದರು, ಅದೆಲ್ಲವೂ ಕೂಡ ನಿರ್ಧಾರ ಮಾಡಿದಂಥದ್ದು ಆ ಟ್ರಸ್ಟ್ನ ವತಿಯವರು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಇದೊಂದು ರಾಜಕೀಯ ಒಂದು ಕಾಂಗ್ರೆಸ್ನವರಿಗೆ ಬೇರೆ ಸುದ್ದಿ ಇಲ್ಲ. ಅವರು 21 ಜನ ಸೀನಿಯರ್ ಅಡ್ವೊಕೇಟ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಒಂದು ಅಫಿಡವಿಟನ್ನು ಹಾಕಿ ರಾಮನಿಗೆ ಅವಮಾನ ಮಾಡಿದಂಥದ್ದು ಸುಮಾರು ಈ ಭಾರತದ ಬಹುತೇಕ ಹಿಂದೂಗಳ ಒಂದು ಆತ್ಮಕ್ಕೆ, ಒಂದು ಘನತೆಗೆ, ಒಂದು ಗೌರವಕ್ಕೆ ಧಕ್ಕೆ ಅಂತ ತಂದ ಕಾಂಗ್ರೆಸ್ನವರಿಂದ ಏನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಇದು ಅವ್ರದ್ದೊಂದು ಒಂದು ಸುಳ್ಳು ಆರೋಪ ಅಷ್ಟೇ. ಎಸ್, ಕಾಂಗ್ರೆಸ್ ಅವರು ಇದಕ್ಕೆ ಏನಂತಾರೆ ನೋಡೋಣ. ಎಸ್ ಸಿ ಯೋಗೇಶ್ ಅವರೇ, ಈ ಬೆಳವಣಿಗೆ ಏನಿದೆ, ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಏನು? ಪ್ರಪ್ರಥಮವಾಗಿ ನಾನು ಹಿಂದೂನೇ, ಆದರೆ ನಮ್ಮ ವಿಚಾರಗಳು ಸೆಕ್ಯುಲರ್ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಬಂದಿರತಕ್ಕಂಥದ್ದು ರಾಮ ಮಂದಿರನ ಈ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಯಾಕೆ ರಾಮ ಮಂದಿರ ಉದ್ಘಾಟನೆ ಅಂತಕ್ಕಂಥ ವಿಚಾರಕ್ಕೆ ತಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ರು ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಅಂತಕ್ಕಂಥದ್ದು ವಿಚಾರವಾಗಿ ಕೂಡ ಹೇಳಿದ್ರು. ಅಂತ ಹೇಳಿದ್ರೆ ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ಸರ್ಜಿಕಲ್ ಸ್ಟ್ರೈಕು, ಅಥವಾ ನೀವು ಇದನ್ನ ಈ ವಿಚಾರವಾಗಿ 2019 ವಿಚಾರವಾಗಿ 2024ಕ್ಕೆ ಸೇಮ್ ಸರ್ಜಿಕಲ್ ಸ್ಟ್ರೈಕ್ ತಗೊಂಡು ನೀವು ಚುನಾವಣೆಗೆ ಹೋಗ್ತಾ ಇರೋಂತಕ್ಕಂಥ ಚರ್ಚೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಇದು ಅವ್ರು ಹೇಳಿದಾಗೆ ಇಟ್ ಇಸ್ ಆಲ್ ಪ್ರೀ ಪ್ಲಾನ್ಡ್. ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಕಾಂಗ್ರೆಸ್ನವರೇನು ನಾವೇನು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ನಾನು ಒಂದ್ ದಿವಸ ಹೋಗಿ ಬರ್ತೀನಿ ರಾಮ ಮಂದಿರ ವಿಚಾರವಾಗಿ ಅಂತ ಹೇಳಿದ್ರು. ಆದ್ರೆ ಬಂದಿರತಕ್ಕಂಥ ವಿಚಾರ ಏನಂತಂದ್ರೆ ಇದು ಚುನಾವಣೆಯ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲಿ
ಚುನಾವಣೆಯಲ್ಲಿ ನೀವು ಬರ್ತಕ್ಕಂಥ ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಹಂಗಾರೆ ಇದನ್ನ ಇಶ್ಯೂ ಆಗಿ ಇಟ್ಕೊಂಡು ಹೋಗೋದಿಲ್ವಾ? ನೀವು ಡೆವಲಪ್ಮೆಂಟ್ ಇಶ್ಯೂ ಆಗಿ ಇಟ್ಕೊಂಡು ಹೋಗ್ತಿರೋ. 2020 ಇಸ್ವಿಯಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಅವರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಬ್ಕೆ ಪಾಸ್ ಘರ್ ಹೋಗ, ಘರ್ ಮೇ ನಲ್ ಹೋಗ, ನಲ್ ಮೇ ಜಲ್ ಹೋಗ, ಬಿಜ್ಲಿ ಹೋಗ ಅಂತಕ್ಕಂಥದ್ದು. ಈ ವಿಚಾರಕ್ಕೆ ಹೋಗ್ತಿರೋ, ರಾಮ ಮಂದಿರಕ್ಕೆ ವಿಚಾರಕ್ಕೆ ಹೋಗ್ತಿರೋ ಅಂತಕ್ಕಂಥದ್ದು ಕೂಡ ಬಿಜೆಪಿ ಅವರು ಸ್ಪಷ್ಟಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ತಾರೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಅಂಥದ್ದೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಬರೀ ಮೋದಿ ಹೆಸರು ಅಥವಾ ರಾಮ ಮಂದಿರ ಹೆಸರನ್ನ ತಗೊಂಡು ಈಗ ಲೋಕಸಭೆ ಚುನಾವಣೆಗೆ ಹೋಗ್ತಿರೋ, ಅಥವಾ ಈ 10 ವರ್ಷದಲ್ಲಿ ಏನೇನಾಯ್ತು? ಈಗ ಪ್ರಧಾನಮಂತ್ರಿ ಹೆಸರಲ್ಲಿ ಬಹಳಷ್ಟು ಯೋಜನೆಗಳು ಬಂತು. ಈಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಆಗಿದ್ದದೆ, ಮೋದಿ ಹೆಸರೇ ಓಡಾಡ್ತು. ಅದು ಕೊಟ್ಟಂತಹ ರಿಸಲ್ಟ್ ಏನು ಅನ್ನೋದನ್ನ ನೋಡಿದ್ವಿ. ಈಗ ಲೋಕಸಭೆ ಚುನಾವಣೆ ಆಬ್ವಿಯಸ್ಲಿ ಮೋದಿ ಹೆಸರು ಬಂದೇ ಬರುತ್ತೆ. ಅದರ ಜೊತೆಗೆ ಆದಂತಹ ಜನಪರ ಕೆಲಸಗಳೇನಿದೆ, ಯೋಜನೆ ಏನಿದೆ, ಅದನ್ನು ಕೂಡ ಮುಂದೆ ಇಡಿ ಅಂತಾನೂ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ JDS ವಕ್ತಾರರಿದ್ದಾರೆ, ಅವ್ರ ಹತ್ರನೂ ಕೂಡ ಒಂದು ರಿಯಾಕ್ಷನ್ ಅನ್ನ ತಗೋತೀನಿ. ಈಗ ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.